25ನೇ ದಿವಸದ ಸಂಭ್ರಮ ಒಂದು ಸಿನಿಮಾ ಆಗ್ತಾ ಇದೆ ಅಂತ ಅನ್ನೋವಂಥದ್ದು ನನಗೆ ಒಬ್ಬ ಕಲಾವಿದನಾಗಿ ಈ ಸಿನಿಮಾದ ಕಲಾವಿದನಾಗಿ ಎಷ್ಟು ಖುಷಿ ಆಗ್ತಾ ಇದೆಯೋ ಒಬ್ಬ ಕನ್ನಡ ಚಿತ್ರರಂಗದ ಕಲಾವಿದನಾಗಿ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಒಂದು ಕನ್ನಡ ಸಿನಿಮಾ ಇವತ್ತು 25 ದಿವಸ ಮುಗಿಸ್ಕೊಂಡು ಅದರ ಸಂಭ್ರಮವನ್ನು ಎಲ್ಲ ತಂಡದವರು ಅಂದರೆ ನಿರ್ಮಾಪಕರು ಮತ್ತು ಈ ಸಿನಿಮಾಗೆ ಹೂಡಿಕೆ ಮಾಡಿದಂಥವ್ರು ಅವರು ಸಮ್ಮುಖದಲ್ಲೇ ಆಗ್ತಾ ಇರೋವಂಥದ್ದು ಎಷ್ಟು ಜಿನಿವೈನ್ ಇದು ಅಂತ ಅನಿಸುತ್ತೆ ನಮಗೆ. ಏಕೆಂತಂದರೆ ನಮಗೆ ಕೆಲವೊಂದು ನಂದೇನೆ ಒಂದು ಹಿಂದೆ ಈ ಥರದ್ದೊಂದು ಸಕ್ಸಸ್ ಮೀಟ್ ಅಂತ ಮಾಡಿದಾಗ ಅದು ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಅಂತಂತಂದರೆ 2 ಕಮೆಂಟ್ ಬೀಳ್ತವೆ, ಗುರು ಇವೆಲ್ಲ ಬೇಕಾ ಬಿಲ್ಡಪ್ಪು ಅಂತ. ನಮ್ಗೆ ಅದೊಂದು ಭಯ ಇರುತ್ತೆ ಯಾವಾಗ್ಲೂ. ಸೊ ಇದು ಜನಕ್ಕೆ ತಲುಪಿದೆಯಾ ಅಂತ ಅನ್ನೋವಂಥದ್ದು ಯಾವಾಗಲೇ ಈ ಥರದ್ದು ಒಂದು ಸಂಭ್ರಮ ಅಂತಂದಾಗ ಡುಗುಡುಗು ಅನ್ನತ್ತೆ ನಮಗೆ, ಇದು ಜಿನ್ವೈನ್ ಆಗಿದೆಯಾ ಅಂತ. ಆದರೆ ಇವತ್ತು ಅದು ಹೌದು ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂತಂದರೆ ಇವತ್ತು ಈ ಸಿನಿಮಾದ ಪಬ್ಲಿಸಿಟಿ ವಿಚಾರ ಅಂತ ಬಂದಾಗ ನಾವು ಮಾಡಿಲ್ಲ, ಇವತ್ತು ಸಿನಿಮಾ ನೋಡಿದಂತಹ ಈ ಸಿನಿಮಾ ಪ್ರೇಮಿಗಳು ಈ ಸಿನಿಮಾನ ಪಬ್ಲಿಸಿಟಿ ಮಾಡಿದ್ದಾರೆ. ಇವತ್ತು ಈ 25 ದಿವಸದ ಸಂಭ್ರಮದ ತುಂಬ ಹೊಣೆಗಾರರು ಅವರುಗಳೇ. ಯಾಕಂತಂದರೆ ಅದು ಅಷ್ಟು ಕ್ರೆಡಿಟ್ಸು ಈ ಸಿನಿಮಾನ ಮೆಚ್ಚಿ ಗುರು ಸಿನಿಮಾ ನೋಡಿಲ್ವಾ ಅಂತ ಅನ್ನೋವಂಥದ್ದಾಗಿರ್ಬೋದು, ಟ್ವೀಟ್ ಮಾಡುವಂಥದ್ದಾಗಿರ್ಬೋದು, ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವಂಥದ್ದಾಗಿರ್ಬೋದು, ತಮ್ಮ ಗೆಳೆಯರಿಗೆ ಹೇಳ್ಬೋದು ಅಂಥದ್ದಾಗಿರ್ಬೋದು, ಅಷ್ಟು ಮಾಡಿರೋವಂಥ ಅಷ್ಟು ಈ ಸಿನಿಮಾದ ಗೆಲುವು ಅವರಿಗೆ ಮುಡುಪು ಅಂತ ಹೇಳ್ತೀನಿ. ಆಮೇಲೆ ಇದರಲ್ಲಿ ನಾನು ಹೆಸರಿಸ್ತಾ ಹೋಗೋಕ್ಕಾಗಲ್ಲ, ಯಾಕಂತಂದರೆ ಇಷ್ಟು ಜನ ಇಲ್ಲಿ ಕೂತಿದ್ದಾರೆ, ಇದರಲ್ಲಿ ಒಬ್ಬರು ಇಲ್ಲದೆ ಇದ್ರೂ ಕೂಡ ಈ ಸಿನಿಮಾದ ಗೆಲುವನ್ನ ನಾನು ನಿರೀಕ್ಷೆ ಮಾಡೋದಕ್ಕೂ ಆಗಲ್ಲ. ಏನಕ್ಕೆ ಅಂತಂದರೆ ಕೆಲವು ಕಾಣದ ಕೈಗಳು ಎಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಿದೆ ಅಂತಂದರೆ ಇವತ್ತು ಮಾತ್ರ ಅವ್ರು ಸ್ಟೇಜ್ ಮೇಲೆ ಬಂದಿದ್ದಾರೆ. ಆದರೆ ಅವರು ಅದನ್ನು ಮಾಡದೆ ಹೋಗಿದ್ದರೆ ಈ ಸಿನಿಮಾ ರಿಲೀಸು ಆಗಿರ್ಬೋದು, ಇವತ್ತು ಈ ಸಿನಿಮಾ ತೆರೆ ಕಾಣುವಂಥದ್ದಾಗಿರ್ಬೋದು, ಇದರಲ್ಲಿ ತುಂಬ ದೊಡ್ಡ ಪಾತ್ರ ವೆಂಕಟೇಶ್ ಸರ್ ಅವರಿದ್ದಾರೆ, ನಿರಂಜನ್ ಸರ್ ಅವರಿದ್ದಾರೆ, ಎಲ್ಲ ನಮ್ಮ ಈ ಸಿನಿಮಾದ ರೂವಾರಿಗಳು. ದಯವಿಟ್ಟು ಒಂದು ಚಪ್ಪಾಳೆ ಅವರಿಗೆ. ಅವರು ಮನಸ್ಸು ಮಾಡಿರಲಿಲ್ಲ ಅಂತಂದಿದ್ರೆ ನಿಜಕ್ಕೂ ಈ ಥರದ್ದೆಲ್ಲ ನಾವು ಇಮ್ಯಾಜ್ ಮಾಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಗೋಪಿ ಸರ್ ಥ್ಯಾಂಕ್ ಯು ಸೋ ಮಚ್. ನನ್ನ 3ನೇ ಸಿನಿಮಾದ ನನ್ನ ಸೇವಿಯರ್ ಅವರು ನೋಡಿ, ಒಂದು ಸಿನಿಮಾನ ಶುರು ಮಾಡುವಂಥದ್ದಿದೆ ಗೊತ್ತಾ, ಬೇರೆ ಥರದ್ದು ನನ್ನ ಪ್ರಪಂಚದ ಸಿನಿಮಾ ಅಲ್ಲ, ಬೇರೆ ಥರದ ಸಿನಿಮಾ ನನಗೆ ಸೂಟ್ ಆಗುತ್ತೆ ಅಂತ ಫಸ್ಟ್ ಒಂದು ಟೀಮ್ಗೆ ಅನ್ನಿಸ್ಬೇಕು, ಒಬ್ಬರು ನಿರ್ದೇಶಕರಿಗೆ ಅನ್ನಿಸ್ಬೇಕು. ಆ ನಿರ್ದೇಶಕರ ಅನ್ನಿಸಿದಾಗ ಅಲ್ಲೇ ಈ ಸಿನಿಮಾದ ಅದು ಕರೆಕ್ಟ್ ಆಗಿದ್ದರೆ ಮಾತ್ರ ಅಲ್ಲೇ ಈ ಸಿನಿಮಾದ ಗೆಲುವು ಒಂದು ಕಡೆ ಬರೆದಿಟ್ಟಿರುತ್ತೆ. ಅದು ನವನೀತ್ ಅವರಿಗೆ ನನ್ನನ್ನು ಅಂತಂದರೆ ನನ್ನ ಒಂದು ಬೇರೆ ಪ್ರಪಂಚದ ಒಬ್ಬ ಹೀರೋನ ಈ ಸಿನಿಮಾಗೆ ಪ್ಲೇಸ್ ಮಾಡ್ಬೋದು, ಈ ಸಿನಿಮಾಗೆ ಫಿಟ್ ಮಾಡ್ಬೋದು ಅಂತ ಅನ್ನಿಸ್ತು ಗೊತ್ತಾ, ಅಲ್ಲೇ ನಿಜವಾಗ್ಲೂ ಈ ಸಿನಿಮಾದ ಗೆಲುವು ಅಲ್ಲಾಗಿತ್ತು. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಬಹುತೇಕ ಸಿನಿಮಾಗಳ ನಿರ್ಧಾರವನ್ನು ತರುಣ್ ಸುಧೀರ್ ತಗೊಳ್ತಾರೋ ಅಂತು. ನಾನು ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋವಂಥದ್ದು ನನಗಿಂತ ಚೆನ್ನಾಗಿ ತರುಣ್ಗೆ ಗೊತ್ತಿರೋ ಅಂಥದ್ದು. ಫಸ್ಟು ಈ ಸಿನಿಮಾ ಈ ಪಿಕ್ಚರ್ ಮಾಡಿದ್ರೆ ಬೇರೆ ಥರದ್ದೇನೋ ಆಗುತ್ತೆ ಕಣೋ ಇದಕ್ಕೆ ಅಂತ ಅಂದಿದ್ದು ಫಸ್ಟ್ ವ್ಯಕ್ತಿ ತರುಣ್ ಸುಧೀರ್. ಈ ಸಿನಿಮಾದ ನಿಜವಾದ ಓಂಕಾರ ಅಂತ ಅನ್ನೋವಂಥದ್ದು ತರುಣ್ನಿಂದ ಶುರು ಆದಂಥದ್ದು. ನನ್ನನ್ನು ಇಟ್ಕೊಂಡು ಒಂದು ಬೇರೆ ಏನೋ ಮಾಡಬೇಕು ಅಂತ ಅನ್ನೋವಂಥದ್ದು. ಇವತ್ತು ಅದಕ್ಕೆ ನಾನು ಇದ್ದೀನಿ ಅಂತ ಅನ್ನೋವಂಥ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ. ಯಾಕಂತಂದರೆ ಇದು ₹1 ₹2 ಹೂಡಿಕೆ ವಿಚಾರ ಅಲ್ಲ, ಕೋಟ್ಯಾಂತರ ರೂಪಾಯಿ ವೆಚ್ಚ ಇದಾಗಿರುತ್ತೆ. ಒಂದು ಸಣ್ಣ ಡಿಸಿಷನ್ನಲ್ಲಿ ಸಣ್ಣ ಆ ಕಡೆ ಹೋದ್ರೂ ಕೂಡ ನಲುಗುವಂಥ ಡಿಪಾರ್ಟ್ಮೆಂಟು ಇದಾಗಿರುತ್ತೆ. ಇವತ್ತು ನಿಜಕ್ಕೂ ಕೂಡ ಈ ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದರೆ ಈ ಸಿನಿಮಾ ಜೊತೆಯಲ್ಲಿ ನಾನು ಇದ್ದೀನಿ ಅಂತ ಅನ್ನೋವಂಥ ಒಬ್ಬ ನಿರ್ಮಾಪಕರು ಇದರಲ್ಲಿ ಇದ್ದಿದ್ದರಿಂದ ಮಾತ್ರ ನಾನು ಇದ್ದೀನಿ. ಒಂದು ಹೊಸ ಥರದ್ದು ಏನೇನು ಮಾಡಬೇಕು ನಮ್ಗೆ ಹಂಗೆ ಅನ್ನಿಸ್ಬೇಕು ರೀ. ನಮಗೆ ಈಗ ಒಬ್ಬ ಕಲಾವಿದರಾಗಿ ನನಗೆ ಒಂದಿಷ್ಟು ಥರದ್ದು ಬೇರೆ ಥರದ ಪಾತ್ರ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಒಬ್ಬ ನಿರ್ಮಾಪಕ ಸರ್ ನಾನು ಇದ್ದೀನಿ ಅಂತ ಅನ್ನೋವಂಥ ಒಬ್ಬ ನಿರ್ಮಾಪಕ ಬೇಕಾಗ್ತಾನೆ. ಹಿಂಗಿದ್ದಾಗ ಈ ಥರದೊಂದು ಸಿನಿಮಾ ಆಗುತ್ತೆ, ಇಷ್ಟು ತಂಡ ಸೇರಿಕೊಂಡಾಗ ಒಂದು ಸಿನಿಮಾ ಆಗುತ್ತೆ. ನಾವು ಇದ್ದೀವಿ ಅಂತ ಅನ್ನೋವಂಥದ್ದು ಇವತ್ತು ಜನ
ಈ ಸಿನಿಮಾನ ಮೆಚ್ಚಿ ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ ಅಂತನ್ನುವಂಥದ್ದು ಇದೆಯಲ್ಲ, ಇದು ನಮ್ಮ ಇಡೀ ತಂಡದ ಪರವಾಗಿ ಎಲ್ಲ ಮಾಧ್ಯಮಕ್ಕೆ, ಮತ್ತು ನಾನು ಹೇಳಿದ್ನಲ್ಲ ಈ ಸಿನಿಮಾ ನೋಡಿ 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 ಅಂತಂದ್ಬಿಟ್ಟು ಎಲ್ಲರೂ ತಮ್ಮ ಇದರಲ್ಲಿ ಶೇರ್ ಮಾಡಿಕೊಂಡ್ರಲ್ಲ ಅವರುಗಳಿಗೆ, ಮತ್ತು ಕೋಟ್ಯಾಂತರ ಜನ ಈ ಸಿನಿಮಾನ ವೀಕ್ಷಣೆ ಮಾಡಿ ಈ ಒಂದು ಸಮಾರಂಭಕ್ಕೆ, ಈ ಒಂದು ಸಂಭ್ರಮಕ್ಕೆ ಕಾರಣವಾಗಿರೋಂಥ ಕೋಟ್ಯಾಂತರ ಸಿನಿಮಾಭಿಮಾನಿಗಳಿಗೆ ನಾವೆಲ್ಲರೂ ಇಡೀ ತಂಡದ ಪರವಾಗಿ ಶರಣು ಶರಣು ಶರಣು. ನಮಸ್ಕಾರ. ಥ್ಯಾಂಕ್ ಯು.